ಈಗ ವಿದ್ಯಾರ್ಥಿಗಳೇ ಇದನ್ನ 25/16 ಶೇಕಡಾದಾಗ ಹೆಂಗೆ ಬರೀದು ನಿಮಗೆ ಸೀರಿಯಲ್ದಾಗ ಆಗಿರ್ತಾವ. ಇಂಥ ಸಣ್ಣ ಗಣಿತ ಇದ್ದು ಅಂದ್ರೆ ಒಂದೊಂದೇ ಪ್ರಶ್ನೆ ಒಂದೊಂದು ಬೋರ್ಡ್ಗೆ ಯಾಕೆ ಹಾಕಿದೀವಿ ಅಂತ ನಿಮಗೆ ಬರ್ತಿತ್ತಂದ್ರೆ ಮುಂದಿನ ಕ್ವಶನ್ಗೆ ಹೋಗ್ಬೋದು. ಅದಕ್ಕೆ ಮುದ್ದಂ ಪರ್ಟಿಕ್ಯುಲರ್ ಇರ್ತಂದ್ರೆ ನಾವು ಪೇಪರ್ ತಗೊಳ್ಳಿದ ಸಂಬಂಧ ಇವತ್ತೆಲ್ಲ ಸಪ್ರೇಟ್ ವಿಡಿಯೋಗಳನ್ನು ಹೊಸ ಮಾಡ್ಲಿಕ್ಕತ್ತ ನಾನು ನಿಮ್ಮ ಸಂಬಂಧ. ಈಗ ನೋಡಿ, ಈಗ ಇದು ಬರ್ತದ ಅಂದ್ಕೊಳ್ಳಿ, ಇದು ಬಿಡೋದು ಮತ್ತು ಅಂದ್ರೆ ಬೇಗನೆ ಅಭ್ಯಾಸ ರಿವಿಷನ್ ಆಗ್ತದೆ ಇದರಲ್ಲಿ. ಆಮೇಲೆ ಒಂದರಾಗೆ ಒಂದೇ ಬೋರ್ಡ್ನಾಗೆ 8 ಗಣಿತ ಹಾಕಿಬಿಟ್ಟ ಅಂತಂದ್ರೆ ಅವು ಉಪಯೋಗ ಆಗೋದು. ಆಮೇಲೆ ನಾಳೆ ಪೇಪರ್ ತೊಗೊಳಿಕ್ ಬರ್ಬೋದು ನಮಗೆ. ಅದರ ಸಂಬಂಧ ನಾವೇನು ಮಾಡ್ತೀವಿ, ನಿಮಗೆ ಒಂದೊಂದೇ ಪ್ರಶ್ನೆಗಳನ್ನು ಹಾಕಿದ್ದೀವಿ, ಹೆಂಗೆ ಹಚ್ಚಬೇಕು ನೋಡ್ರಿ. ಈಗ 2 ರೀತಿ ತೋರಿಸ್ತೀನಿ. ಈಗ 25/16 ಅಂತಂದ್ರೆ ಇದನ್ನು ಶೇಕಡಾದಾಗ ಹೆಂಗೆ ಬರಿಬೇಕು ಅನ್ನೋದು ಒಂದು 2 ರೀತಿ ಒಳಗೆ ತೋರಿಸ್ತೀನಿ. ಬರೋಬ್ಬರಿ ನೋಡ್ರಿ. 25ಕ್ಕೆ 16 25ಕ್ಕೆ 16 ಆದರೆ 100ಕ್ಕೆ ಬರೋಬ್ಬರಿ ಎಷ್ಟು? ಇದು ರೀತಿ ಗಣಿತ. 100 ಗುಂಡ್ಲೆ 16 ಸರಸವಾಗಲಿ 25. 25 ಒಂದಲೇ 25 ನಾಲ್ಕಲೆ 16 ನಾಲ್ಕಲೆ 64 ಶೇಕಡ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, ಸಿ. ಇದು 1ನೇ ರೀತಿ. ಇನ್ನು 2ನೇ ರೀತಿ ಹಂಗೆ ನೋಡಿ, ಶೇಕಡದ ಮಾಡ್ರಿ ಅಂದ್ರೆ 16/25 ಇಂಟು 100. ಯಾವಾಗಲೂ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಛೇದ್ 1 ಇಡ್ರಿ. 25 ಒಂದಲೇ 25 ನಾಲ್ಕಲೆ 16 ನಾಲ್ಕಲೆ 64 ಶೇಕಡ. ನೋಡಿ, ಇದು ರೀತಿ ಎಷ್ಟನೇದಿದು? ರೀತಿ 2. ನೀವು ಯಾವ ರೀತಿ ಮಾಡ್ತೀರಿ ಮಾಡ್ರಿ, ನಮ್ಗೆ ಒಟ್ಟು ಗಣಿತಗಳು ಮಾಡಬೇಕು. 25ಕ್ಕೆ 16 ಅಂದ್ರೆ 100ಕ್ಕೆ ಎಷ್ಟು? ಇದೊಂದು ರೀತಿ. 25ಕ್ಕೆ 16 ಅಂದ್ರೆ 100ಕ್ಕೆ ಎಷ್ಟು? ಛೇದ್ 1 ಇಡೋದು ಮರಿಬೇಡ್ರಿ. ತೆಳಗೆ 100 ಇಟ್ರಿ ಅಂದ್ರೆ ಲೆಕ್ಕ ತಪ್ಪ. ನಿಮಗೆ ತಿಳಿತಲ್ಲ ಹೆಂಗೆ ಮಾಡ್ಬೇಕನ್ನೋದು ತಿಳಿತು. ಆಮೇಲೆ ಇನ್ನೊಂದು ರೀತಿ ಒಳಗೊಂದು ಮಾಡ್ಬೋದು. ಇದನ್ನು ದಶಮಾಂಶ ಮಾಡಿ 100ಕ್ಕೊಂದು ಮಾಡ್ಬೋದು. ಹೆಂಗ ಅದನ್ನು ಒಂದು ತೋರಿಸ್ತಾನೆ ನೋಡ್ರಿ. 16ಕ್ಕೆ 25ರಲ್ಲಿ ಬಾರಿಸ್ರಿ. ನೋಡ್ರಿ, ಇದು ಒಂದು ರೀತಿ. ನೋಡ್ರಿ, 0.25 ಆಗಲೇ ಎಷ್ಟು? 150. 150 ಆತ. ಎಷ್ಟು ಉಳಿತು? 10 ಉಳಿತು. ನೋಡ್ರಿ, ಒಂದು 0 ತೊಳಿಗೆ ಪರ್ಮಿಷನ್ ಅದ ನೋಡ್ರಿ. ಈಗ ಇದು ಏನಾಯ್ತು? ಈಗ 100ಕ್ಕೆ 64 ಆಯ್ತು. 0.64 ಅಂದ್ರೂ ಒಂದೇ. 64 ಸ್ಥಾನ ಬೆಲೆ ಇಡ್ರಿ, ತಳಗ 100 ಇಡ್ರಿ. ನೋಡ್ರಿ, 100ಕ್ಕೆ 64 ಆಗ್ತಿಲ್ಲ ನೋಡ್ರಿ. ಇದನ್ನ ಶೇಕಡದ ಬರಿಬೇಕಾದ್ರೆ 64 ಶೇಕಡ. ನೋಡ್ರಿ, ನಿಮಗೆ ಇದು 3ನೇ ರೀತಿ. ಇದು 1ನೇ ರೀತಿ, ಇದು 2ನೇ ರೀತಿ, ಇದು 3ನೇ ರೀತಿ. ನೀವು ಭಿನ್ನ ರಾಶಿಗೆ ದಶಮಾಂಶ ಮಾಡಿ ಅದನ್ನು 64 ಮಾಡಿ ಮತ್ತು ನೀವು ಏನು ಮಾಡ್ಬೋದು, ತಳಗ ಸ್ಥಾನ ಇಡ್ಬೋದು. ಆಮೇಲೆ ಇದನ್ನು ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. 0.64 ಗುಂಡ್ಲೆ 100 ಬರೋಬರಿ 64 100. 2 ಸ್ಥಾನ ಬಿಟ್ಟು ಬಿಂದು ಇಡ್ರಿ. ನೋಡ್ರಿ, 64 ಶೇಕಡ. ಎಷ್ಟು ನಮೂನಿ ತಿಳಿಸನ್ ನೋಡ್ರಿ. ಈ ಗಣಿತನ ಹಿಂಗೆ ಮಾಡ್ಬೋದು. ಇದನ್ನೇ ದಶಮಾಂಶದನ್ನ ಶೇಕಡಾದಾಗ ಮಾಡಿದಂಗಾಯ್ತು. ದಶಮಾಂಶನ ಭಿನ್ನ ರಾಶಿಗೆ ತಗೊಂಡ್ರಿ. ಇಲ್ಲಿ 100 ಅದ ಅನ್ಕೊಳ್ಳಿ, 64 ಹಿಂಗೂ ಇಡ್ಬೋದು. 0.64 100ಲೆ ಗುಣಾಕಾರ ಮಾಡಿ 64 100 ಆಯ್ತು. 2 ಸ್ಥಾನ ಬಿಟ್ಟು ಬಿಂದು ಕೊಟ್ರಿ, ಶೇಕಡ 64 ಆಯ್ತು. ಒಂದು ಗಣಿತಂದ ಎಷ್ಟು ನಮೂನೆ ನಾ ತಿಳಿಸನು, ಅದು ಯಾವುದಾದ್ರೂ ಒಂದು ರೀತಿ ನೆನಪು. ಇದು ಆ್ಯಕ್ಚುಲಿ ಬೆಸ್ಟ್ ಮೆಥಡ್ ಅಂದ್ರೆ 25ಕ್ಕೆ 16 ಅಂದ್ರೆ 100ಕ್ಕೆ ಎಷ್ಟು? ಇದು. ಆಮೇಲೆ ಇದು ನೋಡಿ, 25ಕ್ಕೆ 16 ಅಂದ್ರೆ 100ಕ್ಕೆ ಎಷ್ಟು? ಛೇದ ಯಾವಾಗಲಾದ್ರೂ ಪೂರ್ಣ ಸಂಖ್ಯೆ ಇಟ್ಟು ಗುಣಾಕಾರ ಮಾಡಿದಾಗ ನೀವು 1 ಇಡಬೇಕು. 64 ಶೇಕಡ. ಇದನ್ನ ದಶಮಾಂಶ ಮಾಡಿದಾಗ ಏನಾಗ್ತದೆ? 0.64 64 ಇಡಿ, 2 ಸ್ಥಾನದ 100ಕ್ಕೆ 64 ಹಿಂಗೂ ಬರೀಬೋದು. 0.64 ಗುಂಡ್ಲೆ 100 ಬರೋಬರಿ 64 100 ಆಯ್ತು. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ 64 ಶೇಕಡ ಹಿಂಗೂ ಬರೀಬೋದು.
ಹಿಟ್ಟ ಚಪಾತಿ ಮಾಡ್ಕೊರಿ, ಪುರಿ ಮಾಡ್ಕೊರಿ, ಹೋಳಿಗೆ ಮಾಡ್ಕೊರಿ. ಹಿಟ್ಟು ಅಂದ್ರೆ ವಿದ್ಯಾರ್ಥಿಗಳು ಹಿಟ್ಟಾಗ್ಯಾರು ಅಂದ್ರೆ ಎಲ್ಲ ರೀತಿಯಿಂದ ಗಣಿತಗಳನ್ನು ನೀವು ಕಲಿಬಹುದು. ಹೇಳಾಗಿ ಲಕ್ಷ ಕೊಟ್ಟು ಕೇಳಬೇಕು, ಫೇರ್ದ ಬರ್ಕೋಬೇಕು, ಅದೇ ಬರ್ತದೆ ತಗೋರಿ. ನಾನು ಶೇಕಡ ಅಲ್ಲದು. ಇದನ್ನು ಎಷ್ಟು ನಮೂನಿ ಕಲಿಸಿದ್ರು, ಈ ಗಣಿತನ ಸರ್ ಎಷ್ಟು ನಮೂನಿ ಕಲಿಸಿದ್ರು ಅದನ್ನು ನೆನಪಿಟ್ಕೋಬೇಕು ನೀವು. ಆ್ಯಕ್ಚುಲಿ ಇದು ರೀತಿ ಪ್ರಕಾರ ಇದು CBSE ಮೆಥಡ್. ಇದು ದಶಮಾಂಶದಾಗ ಇದು ದಶಮಾಂಶನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡಿ ಭಿನ್ನ ರಾಶಿಯಿಂದ ಶೇಕಡ ತೊಗೊಂಡೋದು. ಇಷ್ಟು ನಮೂನಿ ಗಣಿತ ಕಲಿಸಿ ನೋಡಿ, ನೆನ್ಪಿಟ್ಕೊಂಡು ಫೇರ್ದ ಬರ್ಕೊಡ್ರಿ.